Preschool Check. ನಮಸ್ಕಾರ. S18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಜೂನ್ 21ರಂದು ಬಿಜೆಪಿಯಿಂದ ರಸ್ತೆ ತಡೆ ಡಾ. ಶಿವರಾಜ್ ಪಾಟೀಲ್. ಎಲ್ಕೆಜಿ, ಯುಕೆಜಿ ಶಾಲೆಗಳನ್ನು ಅಂಗನವಾಡಿಗಳಲ್ಲಿಯೇ ಪ್ರಾರಂಭಿಸಲು ಒತ್ತಾಯಿಸಿ ಮಿಂಚಿನ ರಸ್ತೆ ತಡೆ. ರಿಮ್ಸ್ ಆಸ್ಪತ್ರೆಯಲ್ಲಿ ನಿಯಮ ಉಲ್ಲಂಘನೆ, ಕಾನೂನು ಬಾಹಿರ ಆಡಳಿತಾತ್ಮಕ ನಿರ್ಧಾರ, ಸಿಎಂಗೆ ದೂರು, ರಾಜುಪಟ್ಟಿ. ಬಸ್ಸಿನಲ್ಲಿ ಹಣ ಕಳೆದುಕೊಂಡ ಪ್ರಯಾಣಿಕರಿಗೆ 2.5 ಲಕ್ಷ ಮರಳಿಸಿ ದಕ್ಷತೆ ಮೆರೆದ ಚಾಲಕ ನಿರ್ವಾಹಕ ಜನಮೆಚ್ಚುಗೆ. ಜೂನ್ 23ರಂದು ಗಾಣಿಗ ಸಮಾಜದಿಂದ ಪ್ರತಿಭಾ ಪುರಸ್ಕಾರ, ಚನ್ನಪ್ಪ ಸಜ್ಜನ್. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಎಸ್ಯುಸಿಐ ಪ್ರತಿಭಟನೆ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಮೇಲೆ ಅವೈಜ್ಞಾನಿಕವಾಗಿ ಮಾರಾಟ ತೆರಿಗೆ ವಿಧಿಸಿರುವುದನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಜೂನ್ 21ರಂದು ಶುಕ್ರವಾರದಂದು ಜಿಲ್ಲಾ ಮತ್ತು ಮಂಡಲಗಳ ಹಂತದಲ್ಲಿ ಭಾರತೀಯ ಜನತಾ ಪಕ್ಷ ರಸ್ತೆ ತಡೆ ನಡೆಸಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ಶಾಸಕ ಡಾ. ಶಿವರಾಜ್ ಪಾಟೀಲ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಪ್ರತಿ ಲೀಟರ್ಗೆ ₹3 ಹಾಗೂ ಡೀಸೆಲ್ 3.50 ಹೆಚ್ಚಿಸುವ ಮೂಲಕ ಜನಸಾಮಾನ್ಯರ ಮೇಲೆ ಆರ್ಥಿಕ ಹೊರೆ ಹಾಕಿದೆ. ಇಂಧನ ಬೆಲೆ ಏರಿಕೆಯಿಂದ ತರಕಾರಿ ಸೇರಿದಂತೆ ಆಹಾರ ಧಾನ್ಯಗಳ ಬೆಲೆಗಳು ಮತ್ತಷ್ಟು ಏರಿಕೆಯಾಗಲಿವೆ. ಈಗಾಗಲೇ ಬೀಜ, ಗೊಬ್ಬರ, ಮುದ್ರಾಂಕ ಶುಲ್ಕ ಹೆಚ್ಚಳವಾಗಿದೆ. ಗ್ಯಾರಂಟಿ ಯೋಜನೆಗಳನ್ನು ನೀಡಿರುವುದಾಗಿ ಹೇಳುವ ಸರ್ಕಾರ ಮತ್ತೊಂದು ಕಡೆಯಿಂದ ಜನರ ಹಣವನ್ನು ಕಿತ್ತುಕೊಳ್ಳುವ ಕೆಲಸ ಮಾಡುತ್ತಿದೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವ ಮುನ್ನ ಆರ್ಥಿಕ ಪರಿಸ್ಥಿತಿಯನ್ನು ಪರಾಮರ್ಶಿಸದೆ ಜಾರಿಗೊಳಿಸಿರುವುದು ಆರ್ಥಿಕ ಸಂಕಷ್ಟಕ್ಕೆ ಜನರನ್ನು ಗುರಿ ಮಾಡುವ ಕೆಲಸ ಕಾಂಗ್ರೆಸ್ ಸರ್ಕಾರ ಪ್ರಾರಂಭಿಸಿದೆ. ಬೆಲೆ ಏರಿಕೆ ಗ್ಯಾರಂಟಿ ಸರ್ಕಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಡಳಿತ ನಡೆಸುತ್ತಿದ್ದಾರೆ. 15 ಬಾರಿ ಬಜೆಟ್ ಮಂಡಿಸಿರುವ ಮುಖ್ಯಮಂತ್ರಿಗಳು ಬರ ಎದುರಿಸುತ್ತಿರುವಾಗ ಎಲ್ಲ ದರಗಳು, ಶುಲ್ಕಗಳನ್ನು ಹೆಚ್ಚಿಸುತ್ತಿರುವ ಖಂಡನೀಯವಾಗಿದ್ದು ಕೂಡಲೇ ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಎಣ್ಣೆಗಳು ಮತ್ತು ಎಲ್ಲ ಅಕ್ಕಿ ಎಲ್ಲವೂ ರೇಟ್ಗಳು ಇರುವಂತ ಕೆಲಸ ನಡೀತದೆ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆಯಿಂದ. ಇದು ಮಾತ್ರ ಅಲ್ಲ, ಇವತ್ತು ಸ್ಟಾಂಪ್ ಡ್ಯೂಟಿ ಆಗಿರ್ಬೋದು, ರಿಜಿಸ್ಟ್ರೇಷನ್ ಫೀಸ್ ಆಗಿರ್ಬೋದು, ಬೀಜ ಗೊಬ್ಬರಗಳ ಬೆಲೆ ಆಗಿರ್ಬೋದು, ಪ್ರತಿಯೊಂದು ಏರಿಸುವ ಕೆಲಸ ರಾಜ್ಯ ಸರ್ಕಾರ ಮಾಡಿದ್ರು. ಮತ್ತು ಮುಂದುವರೆದ ಭಾಗವಾಗಿ ಇವತ್ತು ಸರ್ಕಾರದ ಆಸ್ತಿಗಳನ್ನು ಮಾಡಬೇಕು ಅನ್ನುವ ನಿರ್ಣಯ ಮಾಡ್ತಾ ಅಂತೇಳಿ ಒಂದು ಸುದ್ದಿ ಇದೆ. ಹಾಗಾಗಿ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ, ಅಕ್ಕ ತಂಗಿಯರಲ್ಲಿ ವಿನಂತಿ ಮಾಡಬೇಕು. ಇವತ್ತು ನಾಡಿದ್ದು ಶುಕ್ರವಾರ ದಿನ ನಾವು ಪ್ರಸ್ತಾವಕ ಸಭೆ ಕರೆದಿದ್ದೇವೆ. ಅದಕ್ಕೆ ಎಲ್ಲರ ಬೆಂಬಲ ಸಿಗಲಿ. ಇದ್ರ ಮೂಲಕ ಸರ್ಕಾರ ತಕ್ಷಣ ಬೆಲೆ ಏರಿಕೆ ಮಾಡಿದರೆ ಡೀಸೆಲ್ ಮತ್ತು ಬೆಲೆ ಏರಿಕೆ, ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ, ಅದನ್ನು ತಕ್ಷಣ ಇಳಿಸುವಂತ ಕೆಲಸ ಮಾಡಲಿಕ್ಕೆ ನಮ್ಮ ಪಕ್ಷ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ಅದರಲ್ಲಿ ಎಲ್ಲರೂ ಭಾಗವಹಿಸಬೇಕಂತೇಳಿ ವಿನಂತಿ ಮಾಡೋದಕ್ಕೆ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಆ ಮೂಲಕ ನಾವು ಎಲ್ಲ ಸಾಮಾನ್ಯ ಜನರು ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರು, ಎಲ್ಲ ಮಂಡಲದ ಅಧ್ಯಕ್ಷರು ಎಲ್ಲರೂ ಇವತ್ತು ಈ ಸಭೆ ಮತ್ತು ಈ ರಸ್ತಾರೋಕ ಮೆರವಣಿಗೆ ಯಶಸ್ವಿಯಾಗಿ ಆಗಬೇಕಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ. ನಾವು ಅಂಬೇಡ್ಕರ್ ಸರ್ಕಲ್ ಮಾಡ್ತೇವೆ. ರಾಯಚೂರು ಪ್ರತಿಯೊಂದು ಮಂಡಲದಲ್ಲಿ ಸಭೆ ಮಾಡಿ ಯಾವ ಜಾಗದಲ್ಲಿ ಮಾಡಬೇಕು. ಪೆಟ್ರೋಲ್ ಡೀಸೆಲ್ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮೇಲೆ ನಿರ್ಧಾರಿತವಾಗುತ್ತದೆ. ಕೇಂದ್ರ ಸರ್ಕಾರ ಕಾರಣವಲ್ಲ ಎಂದು ಸಮರ್ಥಿಸಿಕೊಂಡ ಅವರು, ಕೇಂದ್ರದ ವಿರುದ್ಧ ಆರೋಪ ಮಾಡುವ ಕಾಂಗ್ರೆಸ್ ನಾಯಕರು ಲೋಕಸಭಾ ಚುನಾವಣೆ ನಂತರ ಒಂದೊಂದೇ ದರ ಹೆಚ್ಚಿಸುತ್ತಿರುವುದನ್ನು ಪ್ರಾರಂಭಿಸಿದೆ. ರಾಜ್ಯ ಸರ್ಕಾರ ಬೆಲೆ ಏರಿಕೆ ನೀತಿ ಖಂಡಿಸಿ ನಗರದ ಡಾ. ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಲಾಗುತ್ತಿತ್ತು. ಪಕ್ಷದ ಕಾರ್ಯಕರ್ತರು, ಜನಸಾಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಕೇಂದ್ರ ಸರ್ಕಾರ
ಸರಿಯಾದ ಬೆಲೆ ನಿಗದಿಯಾಗುವುದು ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ 126 rupees. It is 126 rupees. Crude oil 81 ಇಲ್ಲ ಇದು. ನೀವು ಫಾರೆಕ್ಸ್ ರಿಸರ್ವ್ ಕಂಪೇರ್ ಮಾಡಿದ್ರೆ ಡಾಲರ್ ರೇಟು ಅದು ಎರಡು ಕಂಪೇರ್ ಮಾಡಬೇಕು. ನೀವು ಡಾಲರ್ ಮಾತಾಡ್ತಾ ಇದ್ದೀರಿ, $81 ನೀವು ಮಾತಾಡ್ತಾ ಇದ್ದೀರಿ, ಬಟ್ ಡಾಲರ್ ರೇಟ್ ಎಷ್ಟಾಗಿದೆ ಅದು ನೋಡಬೇಕು. ಇವು ಯಾವ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ಇವೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್. ಇವು ಫ್ಲಕ್ಚುಯೇಷನ್ ನಮ್ಮ ಡೀಸೆಲ್ ಏರ್ಸೋದು, ಡೀಸೆಲ್ ತಗೊಳ್ಳೋದು ನಮ್ಮ ಕಂಟ್ರೋಲ್ ಇರಲಿಲ್ಲ. ಇದು ಮನಮೋಹನ್ ಸಿಂಗ್ ಕಾಲದಲ್ಲೇ ಇದು ಫಿಕ್ಸ್ ಆಗಿತ್ತು. ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಮಾರ್ಕೆಟ್, ಅಕಾರ್ಡಿಂಗ್ ಟು ದ ಕ್ರೂಡ್ ಆಯಿಲ್ ಅವೈಲಬಿಲಿಟಿ, ಅಕಾರ್ಡಿಂಗ್ ಟು ದ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಇದು ಬ್ಯಾರಲ್ ರೇಟ್ ಫಿಕ್ಸ್ ಆಗ್ತದೆ. ಅದ್ರ ಪ್ರಕಾರ ಕೇಂದ್ರ ಸರ್ಕಾರ ಇರಿಸ್ತದೆ ವಿನಃ ಕೇಂದ್ರ ಸರ್ಕಾರ ಯಾವುದು ಆಯಿಲ್ ರೇಟ್ ನಲ್ಲಿ ಇಂಡಿಪೆಂಡೆಂಟ್ ಡಿಸಿಷನ್ ತಗೊಳ್ಳುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕಿಲ್ಲ. ನಾವು ಒತ್ತಾಯ ಮಾಡೋದು, ಇವತ್ತು ರಾಜ್ಯ ಸರ್ಕಾರ ನೀವೇನು ಗ್ಯಾರಂಟಿಗಳ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರಿ, ಗ್ಯಾರಂಟಿ ಕೊಡುವಂತ ಆಶ್ವಾಸನೆಗಳು ಕೊಡುವಂತ ಸಮಯದಲ್ಲಿ ನೀವು ಯಾಕೆ ನೀವು ಡೀಸೆಲ್ ಏರಿಸ್ತೀವಿ, ಎಲೆಕ್ಟ್ರಿಸಿಟಿ ಏರಿಸ್ತೀವಿ ಅಂತ ಹೇಳಿ ಅವತ್ತು ರಿಜಿಸ್ಟ್ರೇಷನ್ ಏರಿಸ್ತೀವಿ ಅಂತ ಹೇಳಿಲ್ಲ. ಅದ್ರ ಜೊತೆ ಇನ್ನೂ ಹೇಳ್ಬೇಕಾದ್ರೆ ಅದಾವ ಹೇಳಿದ್ವಿ, ನಾವು ಕೊಡ್ತೀವಿ ಅಂತ ಹೇಳಿದ್ವಿ, ಇಟ್ಕೊಳ್ಳೋದು ಹೇಳಿಲ್ಲ. ಇದು ನ್ಯಾಯನ? ಇದು ನ್ಯಾಯನ? ಬರೀ ಕೈ ಚಾಚ್ತಾ ಇಲ್ಲ, ಜನರಿಗೆ ಕೈ ಚಾಚ್ತಾ ಇಲ್ಲ, ಜನರ ಜೋಬಿ ಕೈ ಹಾಕ್ತಾರೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಕೆಎಂ ಪಾಟೀಲ್, ಗಿರೀಶ್ ಕನಕವೇಡು, ರವೀಂದ್ರ ಜಲ್ದರ್, ಜಿ ಶಂಕರರೆಡ್ಡಿ, ಮಲ್ಲಿಕಾರ್ಜುನ ಹಳ್ಳೂರು ಸೇರಿದಂತೆ ಅನೇಕರಿದ್ದರು. ಅಂಗನವಾಡಿಗಳಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭಿಸದೆ ಸರ್ಕಾರಿ ಶಾಲೆಗಳಲ್ಲಿ ಆರಂಭಿಸಲು ಹೊರಡಿಸಿರುವ ಆದೇಶ ಖಂಡಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ನಗರದ ವಾಲ್ಮೀಕಿ ವೃತ್ತದಲ್ಲಿ ಮಿಂಚಿನ ರಸ್ತೆ ತಡೆ ಪ್ರತಿಭಟನೆ. ಸಚಿವ ಎನ್ಎಸ್ ಬೋಸರಾಜು ಮನೆ ಮುಂದೆ ಪ್ರತಿಭಟನೆಗೆ ಅವಕಾಶ ನೀಡದಿದ್ದಾಗ ಕಾರ್ಯಕರ್ತರು ವಾಲ್ಮೀಕಿ ವೃತ್ತದಲ್ಲಿ ಮಿಂಚಿನ ರಸ್ತೆ ತಡೆ ನಡೆಸಿ ಆಕ್ರೋಶ ಹೊರಹಾಕಿದರು. ರಾಜ್ಯಾದ್ಯಂತವಾಗಿ ಅಂಗನವಾಡಿಗಳನ್ನು ಬಂದ್ ಮಾಡಿ ಶಾಸಕರ ಮತ್ತು ಸಚಿವರ ಮುಂದೆ ಪ್ರತಿಭಟನೆ ಧರಣಿ ನಡೆಸಿದ್ದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗಿದೆ. ಅಂಗನವಾಡಿಯಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭಿಸಬೇಕು ಎಂದು ಆಗ್ರಹಿಸಿ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದ್ರು. ಕಲ್ಯಾಣ ಕರ್ನಾಟಕ ಭಾಗದ ಅಂಗನವಾಡಿಗಳಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭಿಸುವುದಾಗಿ ಹೇಳಿದ ಸರ್ಕಾರ ಮತ್ತೆ ಆದೇಶ ಹೊರಡಿಸಿ ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭಿಸಲು ಸರ್ಕಾರ ಸಿದ್ಧತೆ ನಡೆಸಿ ಆದೇಶ ಹೊರಡಿಸಿದ್ದನ್ನು ಖಂಡಿಸಿದರು. ಕೇಂದ್ರಗಳಲ್ಲಿ ಎನ್ಇಪಿ ಬೇಡವೇ ಬೇಡ, ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ನೀತಿಗೆ ಧಿಕ್ಕಾರ, ಶಾಲೆಗಳಲ್ಲಿ ಎಲ್ಕೆಜಿ ನೌಕರರ ಹೋರಾಟಕ್ಕೆ ಜಯವಾಗಲಿ. ಕಲಬುರಗಿಯಲ್ಲಿ ಹೋರಾಟ ನಡೆಸಿದ ವೇಳೆ ಅಂಗನವಾಡಿಯಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭಿಸಲು ಭರವಸೆ ನೀಡಿದ್ರು. ಇದೀಗ ಹುಸಿಗೊಳಿಸಿದೆ. ಶಾಲೆಗಳಲ್ಲಿ ಆರಂಭಿಸುತ್ತಿದ್ದರಿಂದ ಅಂಗನವಾಡಿಗೆ ಬರುವ ಮಕ್ಕಳು ಶಾಲೆಗೆ ತೆರಳಿದ್ದಲ್ಲಿ ಅಂಗನವಾಡಿಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಲಿದೆ. ಮುಂದಿನ ದಿನಗಳಲ್ಲಿ ಅಂಗನವಾಡಿಗಳಿಗೆ ಕುತ್ತು ಬರುವ ಸಾಧ್ಯತೆ ಇದೆ. ಅಂಗನವಾಡಿಗಳಲ್ಲಿ ಎಲ್ಕೆಜಿ, ಯುಕೆಜಿ ಪ್ರಾರಂಭಿಸಬೇಕೆಂದು ಒತ್ತಾಯಿಸಿದರು. ಮಾತಿಗೆ ನಾವು ಇದು ಮಾಡಿಕೊಂಡು ನಮ್ಮ ಚಳವಳಿಯನ್ನ ನಾವು ಇವತ್ತು ಸಚಿವರ ಮನೆ ಮುಂದೆನೆ ಪ್ರತಿಭಟನೆ ಅನ್ನೋ ರೀತಿಯಲ್ಲಿ ನಾವು ಮಾಡಿದ್ದೀವಿ. ನಾವು ಮತ್ತೆ ಇಲ್ಲಿ ಆದ ನಂತರ ಅಲ್ಲಿ ಸೇರಿ ನಾಳೆ ಮುಂದಿನ ಹೋರಾಟ ಏನಂತ ನಿಮ್ಮ ಅಧ್ಯಕ್ಷರು, ನಿಮ್ಮ ಪದಾಧಿಕಾರಿಗಳು ಹೇಳ್ತಾರೆ, ಅದ್ರ ಕೇಳ್ಕೊಂಡು ಎಲ್ಲ ಇವರು ಹೋಗಬೇಕು. ಈಗ ಮಾನ್ಯ ಸಚಿವರ ಪರವಾಗಿ ಇವರು ಬಂದಿದ್ದಾರೆ, ಪಿ ಅವರಿಗೆ ನಿಮ್ಮ ಅಧ್ಯಕ್ಷ ಮನವಿ ಪತ್ರ ಓದಿ ಮನವಿ ಪತ್ರ ಅದಕ್ಕಾಗಿ ನೀವು ಆದಷ್ಟು ಬೇಗ ಇವರು ಸಚಿವರಿಗೆ ನೀವು ಗಮನ. ಓಕೆ, ಆಯಿತು, ನಾವು ಎಷ್ಟು ಟೀಚರ್ ತಗೊಳ್ಳಲ್ಲ. ಆಮೇಲೆ ಅಡ್ಮಿಷನ್ಸ್ ಕೂಡ ನಾವು ಹೆಸರಿಸ್ತೀವಿ. ನಿಮಗೆ ಎಲ್ಕೆಜಿ, ಯುಕೆಜಿ ಅಂಗನವಾಡಿ ಕೇಂದ್ರದಲ್ಲಿ ಮಾಡ್ತಾರೆ ನಮಗೆ ಹೇಳಿ, ಇವತ್ತು ಅದನ್ನು ಕೂಡ ನಮಗೆ ಮಿಸ್ಗೈಡ್ ಮಾಡಿ. ರಸ್ತೆ ತಡೆ ಪ್ರತಿಭಟನೆಯಿಂದಾಗಿ ಕೆಲಕಾಲ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ವಾಹನ ಸವಾರರು ಬದಲಿ ರಸ್ತೆಯಲ್ಲಿ ತೆರಳಿದ್ದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷೆ ಎಚ್ ಪದ್ಮ, ರಂಗಮ್ಮ, ಅನ್ವರ್, ವರಲಕ್ಷ್ಮಿ, ಗಂಗಮ್ಮ, ಮೋನಮ್ಮ, ಈರಮ್ಮ, ಶರಣಮ್ಮ, ನರ್ಮದಾ, ಸರಸ್ವತಿ, ದುರ್ಗಮ್ಮ, ಶರಣಬಸವ, ಕೆಜಿವೀರೆ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು ಭಾಗವಹಿಸಿದ್ರು.
ಸರ್ಕಾರಿ ವೈದ್ಯಕೀಯ ಕಾಲೇಜು ರಿಮ್ಸ್ನಲ್ಲಿ ನಿಯಮಗಳ ಉಲ್ಲಂಘನೆ ಹಾಗೂ ಅಕ್ರಮಗಳು ನಡೆಯುತ್ತಿದ್ದು ವೈದ್ಯಕೀಯ ಶಿಕ್ಷಣ ಸಚಿವರು ಯಾವುದೇ ಕ್ರಮಕ್ಕೆ ಮುಂದಾಗದೇ ಇರುವುದರಿಂದ ಮುಖ್ಯಮಂತ್ರಿಗಳ ದೂರು ನೀಡಲು ನಿರ್ಧರಿಸಿರುವುದಾಗಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ರಾಜು ಪಟ್ಟಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಿಮ್ಸ್ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸಾ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್ ಅಲ್ಲಾ ಬಕ್ಷ ಎಂಬುವವರು ಕಾಯಂ ಸೇವಾ ಪೂರ್ವ ಅವಧಿ ಘೋಷಣೆಯಾಗದೇ ಇದ್ದರೂ ರಿಮ್ಸ್ ಆಡಳಿತ ಮಂಡಳಿ ಉನ್ನತ ವ್ಯಾಸಂಗಕ್ಕಾಗಿ ಅವಕಾಶ ನೀಡಿರುವುದು ಕಾನೂನು ಬಾಹಿರ ಕ್ರಮವಾಗಿದೆ. 3 ವರ್ಷಗಳ ಕಾಲ ಅನಧಿಕೃತ ಗೈರು ಹಾಜರಿಯಾಗಿದ್ದರೂ 28ನೇ ಆಡಳಿತ ಮಂಡಳಿ ಸಭೆಯಲ್ಲಿ ಸೇವೆಯಲ್ಲಿ ಮುಂದುವರಿಸಲು ಅವಕಾಶ ನೀಡಿರುವುದು ಅಕ್ರಮ ಶಂಕೆ ಕಾರಣವಾಗಿದೆ. 2022ರಲ್ಲಿ ಡಾಕ್ಟರ್ ಅಲ್ಲಾ ಬಕ್ಷ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಾಗಿ ನ್ಯಾಯಾಲಯದಲ್ಲಿ ಬಿ ರಿಪೋರ್ಟ್ ಆದೇಶವಾಗಿದೆ. ಆದರೆ ರಿಮ್ಸ್ ನಿರ್ದೇಶಕ ಡಾಕ್ಟರ್ ರಮೇಶ್ ಇವರು ಆಡಳಿತ ಮಂಡಳಿಗೆ ತಪ್ಪು ಮಾಹಿತಿ ನೀಡಿ ರಕ್ಷಣೆ ಮಾಡಿದ್ದಾರೆ. ಕಾಯಂ ಪೂರ್ವ ಸೇವಾ ಅವಧಿ ಘೋಷಣೆಗೆ ಸಹಕರಿಸಿದ್ದಾರೆ. ರಿಮ್ಸ್ನಲ್ಲಿ ಹುದ್ದೆಯ ಸೃಜನೆಯಾಗದೇ ಇದ್ದರೂ ಡಾಕ್ಟರ್ ಶಾಮಣ್ಣ ಮಾಚನೂರು ಎಂಬ ದಂತ ವೈದ್ಯರಿಗೆ ಸ್ಥಾನಿಕ ವಿದ್ಯಾಧಿಕಾರಿಯಾಗಿ ನೇಮಿಸಲಾಗಿದೆ. ಎನ್ಎಂಸಿ ಕಾಯ್ದೆಯಂತೆ ದಂತ ವೈದ್ಯರನ್ನು ಆಡಳಿತಾತ್ಮಕ ಹುದ್ದೆಗಳಿಗೆ ದಂತ ವೈದ್ಯರನ್ನು ನೇಮಿಸಲು ಅವಕಾಶವಿಲ್ಲ. ಅಲೋಪತಿ ವೈದ್ಯರನ್ನು ಮಾಡಲು ಅವಕಾಶ ಅರ್ಹರು ಎಂದು ಉಲ್ಲೇಖವಿದ್ದು ಕಾನೂನು ಬಾಹಿರವಾಗಿ ನೇಮಿಸಲಾಗಿದೆ. ಎಸ್ಟೇಟ್ ಆಫೀಸರ್ ಎಂದು ನೇಮಿಸುವಾಗ ನಿವೃತ್ತ ಇಂಜಿನಿಯರ್ ನೇಮಿಸುವಂತೆ ನಿಯಮವಿದ್ದು 2016ರಲ್ಲಿ ಬಸವರಾಜ ಎಂ ಎಂಬುವವರನ್ನು ನೇಮಿಸಲಾಗಿದೆ. ಅರ್ಹ ವಿದ್ಯಾರ್ಹತೆ ಇಲ್ಲದೇ ಇದ್ದರೂ ಕಾನೂನು ಬಾಹಿರ ನೇಮಿಸಲಾಗಿದೆ. ಈ ಹಿಂದೆ ದೂರುಗಳು ಕೇಳಿ ಬಂದಾಗ 2017ರಲ್ಲಿ ಎಸ್ಟೇಟ್ ಅಧಿಕಾರಿ ಬದಲು ಬಸವರಾಜ ಇವರನ್ನು ಮೇಂಟೆನೆನ್ಸ್ ಅಧಿಕಾರಿಯಾಗಿ ಹೊರ ಗುತ್ತಿಗೆ ಮೂಲಕ ಮುಂದುವರಿಸಲಾಗಿದೆ. ಈ ವಿವಿಧ ಹುದ್ದೆಗಳಲ್ಲಿ ಮತ್ತೆ ಡಾಕ್ಟರು ಸರಿಯಾಗಿ ಸಮಯ ಪಾಲನೆ ಮಾಡದೆ ಇನ್ನಿತರ ವಿಷಯಗಳ ಕುರಿತು ನಾನು ಇವತ್ತು ಸಾಮರಸ್ಯವಾಗಿ ದಾಖಲೆ ಸಮೇತ ನಾನು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಡಾಕ್ಟರ್ ಅಲ್ಲಾ ಬಕ್ಷ ಅಂತೇಳಿ ಅವರು 2016ರಲ್ಲಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರ್ತಕ್ಕಂಥದ್ದು 24/2018ರಲ್ಲಿ. ಅವರು ಮತ್ತೆ ಏನು ಮಾಡ್ತಾರೆ 5/6/2018ಕ್ಕೆ ಅವರಿಗೆ 2 ವರ್ಷ ಮುಗಿಯುತ್ತೆ. ಅದಾನಂತರ 6/6/2018ಕ್ಕೆ ಅವರು ಉನ್ನತ ವ್ಯಾಸಂಗಕ್ಕೆ ಹೋಗ್ತಾರೆ. ಯಾವುದೇ ಉನ್ನತ ವ್ಯಾಸಂಗಕ್ಕೆ ಹೋಗ್ಬೇಕಂದ್ರೆ ಒಬ್ಬ ಸರ್ಕಾರಿ ನೌಕರ ಪ್ರೊಬೇಷನರಿ ಡಿಕ್ಲೇರ್ ಮಾಡ್ಕೊಳ್ಬೇಕಾಗ್ತದೆ. 2 ವರ್ಷದ ಪ್ರೊಬೇಷನರಿ ಡಿಕ್ಲೇರ್ ಕಾಯಂ ಪೂರ್ವ ಸೇವಾವಧಿಯನ್ನು ಪೂರ್ಣಗೊಳಿಸಬೇಕಾಗ್ತದೆ. ಇವರು ಯಾವುದೇ ರೀತಿಯ ಕಾಯಂ ಸೇವಾ ಪೂರ್ವ ಅವಧಿಯನ್ನು ಪೂರ್ಣಗೊಳಿಸದೆ ಏಕಾಏಕಿ ಅನಧಿಕೃತವಾಗಿ 3 ವರ್ಷ ಗೈರು ಹಾಜರು ಅನಧಿಕೃತವಾಗಿ ಯಾವುದೇ ರಿಕ್ವೆಸ್ಟ್ ಲೆಟರ್ ಆಗಲಿ ನಾನು ಉನ್ನತ ವ್ಯಾಸಂಗ ಪ್ರೊಬೇಷನರಿ ಡಿಕ್ಲೇರ್ ಮಾಡ್ಕೋಬೋದು. ಯಾವುದೇ ಸರ್ಕಾರಿ ನೌಕರ ವೈದ್ಯನಾಗಿರ್ತಕ್ಕಂಥವ್ರು ಅವರು ಯಾವುದೇ ರೀತಿಯಲ್ಲಿ ಪ್ರೊಬೇಷನರಿ ಡಿಕ್ಲೇರ್ ಮಾಡಿಕೊಳ್ಳದೆ ನಿರೀಕ್ಷೇಪಣಾ ಪ್ರಮಾಣ ಪತ್ರ ಪಡಿಬೇಕು ಸರ್. NOC ಇಲ್ಲಿಂದ ಇಲ್ಲೇನು ರಿಮ್ಸ್ನಲ್ಲಿ ಅವರು ವೈದ್ಯಾಧಿಕಾರಿ ಆಗಿರ್ತಕ್ಕಂಥದ್ದು ಅವರು ಆಮೇಲೆ ಪೂರ್ವಾನುಮತಿ ಪಡಿಬೇಕು. ಕೌನ್ಸಿಲ್ ಬಾಡಿನಲ್ಲಿ ತಂದು ಈ ರೀತಿ ಒಬ್ಬ ವೈದ್ಯಾಧಿಕಾರಿಗಳು ಉನ್ನತ ವ್ಯಾಸಂಗಕ್ಕೆ ಸ್ನಾತಕೋತ್ತರ ಪದವಿಗೆ ಹೋಗ್ತಾ ಇದ್ದಾರೆ, ಅವರಿಗೆ ನಮ್ಮ ಇಲಾಖೆಯಿಂದ ಹೋಗ್ತಾ ಇದ್ದಾರೆ, ಅವರಿಗೆ ಪರ್ಮಿಷನ್ ಕೊಡಬೇಕು ಅಂತೇಳಿ ಕೌನ್ಸಿಲ್ ಬಾಡಿಯಲ್ಲಿ ಯಾವುದೇ ರೀತಿಯಲ್ಲಿ ಪೂರ್ವಾನುಮತಿ ಪಡೆಯೋದಿಲ್ಲ ಸರ್. ಆಗ ಕವಿತಾ ಮೇಡಮ್ ಇರ್ತಾರೆ, ಅದಾದ ಮೀರಾಪುರ ಇರ್ತಾರೆ, ಪೀರಾಪುರ ಅವರು ಬಸವರಾಜ್ ಪೀರಾಪುರ, ಇದು ಯಾವುದು ಸರ್ಕಾರಕ್ಕೆ ವರದಿ ಮಾಡದೆ ಒಂದು ನೋಟಿಸ್ ಕೊಡ್ತಾರೆ, 3 ನೋಟಿಸ್ ಕೊಡ್ತಾರೆ. ಕೊನೆಯ ನೋಟಿಸ್ಗೆ ಅದೇನು ಕ್ರಮ ಜರುಗಿಸ್ರಿ ಅಂತೇಳಿ ಸರ್ಕಾರಕ್ಕೆ ಲೆಟರ್ ಕಳಿಸ್ತಾರೆ. ಆದರೆ ಅವ್ರ ಮೇಲೆ ಕ್ರಮ ಆಗುವುದಿಲ್ಲ ಸರ್. ಏಕಾಏಕಿ ಮತ್ತೆ ಅವ್ರಿಗೆ ಏನು ಮಾಡ್ತಾರೆ 2025 ಸ್ನಾತಕೋತ್ತರ ಪದವಿ ಮುಗಿದ ನಂತರ ಅವ್ರು ಮತ್ತೆ ಪುನಃ ಮುಂದುವರಿಸ್ತಾರೆ ಸರ್ ಅವ್ರು. ಯಾಕಂದರೆ ಒಬ್ಬ ಸರ್ಕಾರಿ ನೌಕರ ಅವನು ಸತತವಾಗಿ ಗೈರು ಹಾಜರಾದಾಗ ಅಲ್ಲಿ ಚಿಕಿತ್ಸೆಗೆ ಪ್ರಾಬ್ಲಮ್ ಆಗ್ತದೆ. ಯಾಕಂದರೆ ತುರ್ತು ಚಿಕಿತ್ಸಾ ಘಟಕದಲ್ಲಿರ್ತಕ್ಕಂಥದ್ದು ರೋಗಿಗಳಿಗೆ ಪ್ರತಿದಿನ ಬಂದಿರತಕ್ಕಂಥ ರೋಗಿಗಳಿಗೆ ಏನಾಗ್ತದೆ ಅನ್ಯಾಯ ಆಗ್ತದೆ. ಇದನ್ನು ಕೇಳೋರಿಲ್ಲ. ಮತ್ತು 3 ವರ್ಷ ಸತತ ಒಂದಲ್ಲ ಬೋಧಕರು ಬೋಧಕೇತರರಿಗೆ ಇರುವ ವಸತಿ ಗೃಹಗಳನ್ನು ಬಸವರಾಜ ಇವರಿಗೆ ನೀಡಲಾಗಿದೆ. ಹಿಂದಿನ ನಿರ್ದೇಶಕರು ಹಾಗೂ ಹಾಲಿ ನಿರ್ದೇಶಕರುಗಳು ಸಹಕಾರ ನೀಡುತ್ತಿದ್ದಾರೆ. ಇನ್ನು ರಿಮ್ಸ್ ಆಡಳಿತಾಧಿಕಾರಿಯಾಗಿದ್ದ ಗುರುಸಿದ್ದಯ್ಯ ಹಿರೇಮಠ್ ಇವರ ಸಂಬಂಧಿಗಳಿಗೆ ರಕ್ತವನ್ನು ಉಚಿತವಾಗಿ ನೀಡಲಾಗಿದೆ. ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಆರ್ಥಿಕ ನಷ್ಟಕ್ಕೆ ಅಧಿಕಾರಿಗಳೇ ಕಾರಣವಾಗುತ್ತಿದ್ದಾರೆ. ಸಿಬ್ಬಂದಿಗಳಿಗೆ ಉಚಿತ ರಕ್ತ ನೀಡಲು ಅವಕಾಶವಿಲ್ಲ ಎಂದರು. ಆಸ್ಪತ್ರೆಯಲ್ಲಿ ವೈದ್ಯರು ಜನರ ಸೇವೆಗೆ ಲಭ್ಯವಾಗುತ್ತಿಲ್ಲ. ಬೆಳಿಗ್ಗೆ ಬಂದು ಹೋದವರು ಬರುವುದೇ ಇಲ್ಲ. ಮಧ್ಯಾಹ್ನ ಆಸ್ಪತ್ರೆಗೆ ಹೋದರೆ ವೈದ್ಯರೇ ಇರುವುದಿಲ್ಲ. ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದರೂ ರಿಮ್ಸ್ ನಿರ್ದೇಶಕರು ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಕಾರಣ ಡಾಕ್ಟರ್ ರವೀಂದ್ರ ಇವರನ್ನು ಡೀನ್ ನಿರ್ದೇಶಕರ ಹುದ್ದೆಯಲ್ಲಿ ಮುಂದುವರೆಸದಂತೆ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ದೂರು ನೀಡಲಾಗುತ್ತದೆ. ಆಡಳಿತ ಮಂಡಳಿಗೆ ತಪ್ಪು ಮಾಹಿತಿ ನೀಡಿ ಅಕ್ರಮಗಳು ನಿಯಮಗಳ ಉಲ್ಲಂಘನೆ ತಡೆಯಬೇಕು. ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು. 16ರಿಂದ 22 ತನಕ ಕಾಯಂ ಸೇವಾ ಪೂರ್ವವಧಿ ಪ್ರೊಬೇಷನರಿ ಡಿಕ್ಲೇರ್ ಆಗಿದೆ.
ನಮ್ಮ ಇಲ್ಲಿ ಏನಂದರೆ ಇನ್ನೊಂದು ಏನು ತೊಡಕಾಗಿದೆ ಅಂದರೆ ಪುನಃ 25/8/2022 ಅಟ್ರಾಸಿಟಿ ಕೇಸು ಮತ್ತು ಇನ್ನಿತರ ಗುನ್ನೆ ಸಂಖ್ಯೆ 106/2022 ಇವರಿಗೆ ಅಂದರೆ 25/8/2022 ಇವರ ಮೇಲೆ ಅಟ್ರಾಸಿಟಿ ಕಾಯ್ದೆ ಆಗ್ತದೆ. ಇವ್ರನ್ನ 3/12/2022 ಪೂರ್ವಾವಧಿ ಕಾಯಂ ಸೇವಾ ಪೂರ್ವಾವಧಿ ಡಿಕ್ಲೇರ್ ಮಾಡಿ ಅದರಲ್ಲಿ ಏನು ಶಾಲಾ ಬರೀತಾರೆ ಅಂದರೆ ಇವ್ರ ಮೇಲೆ ಯಾವುದೇ ರೀತಿಯಲ್ಲಿ ಶಾಲಾ ಇರುವುದಿಲ್ಲ, ತಕರಾರು ಇರುವುದಿಲ್ಲ ಅಂತೇಳಿ ಈಗಿನ ಇದನ್ನ ಮೀಟಿಂಗ್ ಯಾವಾಗ ತರ್ತಾರೆ ಅಂದರೆ ಸರ್ 22/2/2024 ಕೌನ್ಸಿಲಲ್ಲಿ ಘೋಷಣೆ ಮಾಡ್ಬೋದು. ಕಾಯ್ದೆಯಲ್ಲಿ ಯಾವುದೇ ಒಬ್ಬ ಪ್ರೊಫೆಷನಲ್ ಡಿಕ್ಲೇರ್ನ ಕೌನ್ಸಿಲ್ ಬಾಡಿಯಲ್ಲಿ ಘೋಷಣೆ ಮಾಡ್ಬೋದು. ಆ ಘೋಷಣೆ 22/2/2024 ಘೋಷಣೆ ಮಾಡ್ತಾರೆ ಇವರ ಮೇಲೆ ಯಾವುದೇ ಶಾಲಾ ಇರುವುದಿಲ್ಲ ಅಂತ. 22ರಲ್ಲಿ ಅವ್ರಿಗೆ ಪ್ರೊಫೆಷನಲ್ ಡಿಕ್ಲೇರ್ ಆಗ್ತದೆ. ನಮ್ಮ ಉದ್ದೇಶ ಏನಂದರೆ ಒಬ್ಬ ಅಧಿಕಾರಿಯ ಮೇಲೆ ಕ್ರಿಮಿನಲ್ ದಾವೆಗಳಿದ್ದಾಗ ಮತ್ತು ಸತತವಾಗಿ ಗೈರಾಜ್ಯ ಆಗಿರ್ತಕ್ಕಂಥ 2010 ಇವ್ರನ್ನ ಪ್ರೊಫೆಷನಲ್ ಡಿಕ್ಲೇರ್ ಮಾಡಿರ್ತಕ್ಕಂಥ ಸೇವಾವಧಿಯನ್ನು ತಗೊಂಡ್ರಲ್ಲ, ಇವೆಲ್ಲ ಕುರಿತು ಇಲ್ಲಿ ಏನಂದರೆ ಇವೆಲ್ಲ ಅಕ್ರಮಗಳಾಗಿರ್ತಕ್ಕಂಥದ್ದು ನಾನು ಮೇಲ್ನೋಟಕ್ಕೆ ನಾನು ಈ ದಾಖಲೆ. ಈ ಸಂದರ್ಭದಲ್ಲಿ ನಗರ ಸಂಚಾಲಕ ಮಹಬೂಬ, ಮೌನೇಶ, ಚಂದ್ರಶೇಖರ ವಕೀಲರು, ಗಂಗಾಧರ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ನೂತನವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುವವರು ಡಿಕೆ ಮುರಳಿ ಯಾದವ್, ರಾಜ್ಯ ಉಪಾಧ್ಯಕ್ಷರು, ಕೆಪಿಸಿಸಿ ಹಿಂದುಳಿದ ವರ್ಗ ವಿಭಾಗ, ಬೆಂಗಳೂರು. ನೂತನವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸುವವರು ಡಿಕೆ ಮುರಳಿ ಯಾದವ್, ರಾಜ್ಯ ಉಪಾಧ್ಯಕ್ಷರು, ಕೆಪಿಸಿಸಿ ಹಿಂದುಳಿದ ವರ್ಗ ವಿಭಾಗ, ಬೆಂಗಳೂರು. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Wow. 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 Wonderful. Wow. A Eurokid learns words with movements and actions, which helps increase vocabulary up to 4 times. So, Eurokids Early School. Right start, flying start. Wonderful. 5 6 7 8 9 10. Good job. These are 2. A Eurokid is taught numbers by value for better understanding and faster recall. Kids Early School. Right start, flying start. ಹುಬ್ಬಳ್ಳಿ ಹೈದರಾಬಾದ್ ಮಾರ್ಗದ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಬಸ್ ಚಾಲಕರು ಮತ್ತು ನಿರ್ವಾಹಕರು 2.50 ಲಕ್ಷ ಹಣವಿದ್ದ ಬ್ಯಾಗ್ ಅನ್ನು ಮರೆತು ಇಳಿದಿದ್ದ ಪ್ರಯಾಣಿಕನಿಗೆ ಮರಳಿಸುವ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದಾರೆ. ಹುಬ್ಬಳ್ಳಿಯಿಂದ ಹೈದರಾಬಾದ್ಗೆ ಹೊರಟಿದ್ದ ಬಸ್ನಲ್ಲಿ ಮಾನ್ವಿಯಿಂದ ಬಸ್ ಹತ್ತಿದ್ದ ಪ್ರಯಾಣಿಕ ಚಂದ್ರಶೇಖರ್ ಪಾಟೀಲ್ 2.50 ಲಕ್ಷ ಹಣವಿದ್ದ ಬ್ಯಾಗ್ ಬಸ್ನಲ್ಲಿಯೇ ಬಿಟ್ಟು ನಿನ್ನೆ ರಾಯಚೂರಿನಲ್ಲಿ ಇಳಿದಿದ್ದ. ಬಸ್ ಹೈದರಾಬಾದ್ಗೆ ತಲುಪಿದ ವೇಳೆ ಚಾಲಕ ಮತ್ತು ನಿರ್ವಾಹಕರು ಹಣವಿದ್ದ ಬ್ಯಾಗ್ ಗಮನಿಸಿದ್ದಾರೆ. ಬ್ಯಾಗ್ ತೆರೆದು ನೋಡಿದಾಗ ವಿಳಾಸ ಪತ್ತೆಯಾಗಿದೆ. ಇಂದು ಹುಬ್ಬಳ್ಳಿ ವಿಭಾಗದ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಚಾಲಕ ಹನುಮಂತರಾಯ, ನಿರ್ವಾಹಕ ಮಂಜುನಾಥ ಇವರು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಿಲ್ದಾಣಾಧಿಕಾರಿ ಶ್ರೀಶೈಲ ಸಮ್ಮುಖದಲ್ಲಿ ಹಣವಿದ್ದ ಬ್ಯಾಗ್ ಅನ್ನು ಪ್ರಯಾಣಿಕ ಚಂದ್ರಶೇಖರ್ ಪಾಟೀಲರಿಗೆ ಮರಳಿಸಿದರು.
ಹಣದ ಬ್ಯಾಗ್ ಪಡೆದ ಬಳಿಕ ಪ್ರಯಾಣಿಕ ಚಂದ್ರಶೇಖರ್ ಪಾಟೀಲ್ ಮಾತನಾಡಿ, ಸಾರಿಗೆ ಇಲಾಖೆಯ ನೌಕರರ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನನ್ನ ಮರವಿನಿಂದ ಹಣದ ಬ್ಯಾಗ್ ಬಿಟ್ಟು ಇಳಿದಿದ್ದೆ, ಆದರೆ ಚಾಲಕರು ಮತ್ತು ನಿರ್ವಾಹಕರು ಹಣವನ್ನು ಮರಳಿಸಿರುವುದು ಸಂತಸದ ಸಂಗತಿ. ಅವರಿಗೆ ಚಿರಋಣಿಯಾಗಿರುವೆ ಎಂದರು. ನಾನು ಸೋಮಶೇಖರ್ ಪಾಟೀಲ್, ರಾಯಚೂರು. ಮಾನ್ವಿಯಿಂದ ರಾಯಚೂರಿಗೆ ಪ್ರಯಾಣಿಸುವಾಗ ನನ್ನ ಬ್ಯಾಗು ಬಸ್ಸಲ್ಲಿ ಮರೆತು ರಾಯಚೂರಿನಲ್ಲಿ ಇಳಿದಿದ್ದೆ. ಅದು ಬಸ್ಸು ಹುಬ್ಬಳ್ಳಿಯಿಂದ ಹೈದ್ರಾಬಾದಿಗೆ ಹೋಗ್ತಾಯಿತ್ತು ಮತ್ತು ನನ್ನ ಬ್ಯಾಗಿನಲ್ಲಿ 2.5 ಲಕ್ಷ ರೂಪಾಯಿ ಅಮೌಂಟುಗಳು ಸಹ ಇದ್ದವು. ಇದನ್ನು KSRTCಯ ಕಂಡಕ್ಟರು ಮತ್ತು ಡ್ರೈವರ್ಗಳು ಹೈದ್ರಾಬಾದ್ ಮುಟ್ಟಿದ ನಂತರ ನನ್ನ ಅಡ್ರೆಸ್ ಬ್ಯಾಗ್ನಲ್ಲಿದ್ದ ಕಾರಣ ನನ್ನ ನಂಬರಿಗೆ ಫೋನ್ ಮಾಡಿ, ನೀವು ಈ ಥರ ಬ್ಯಾಗ್ ಬಿಟ್ಟಿದ್ದೀರಿ ಅಂತ ಕೇಳಿ ಕನ್ಫರ್ಮ್ ಮಾಡಿದಿಂದ ಹೌದಂತ ಅಂದ ಮೇಲೆ ಮರುದಿವಸ ಮತ್ತೆ ರಾಯಚೂರಿಗೆ ಬಸ್ಸು ಹೈದ್ರಾಬಾದಿಂದ ಬಂದು KSRTC ನಿಲ್ದಾಣಾಧಿಕಾರಿ ಅವರ ಸಮ್ಮುಖದಲ್ಲಿ ನನಗೆ ಮರಳಿ ವಾಪೀಸ್ ಮಾಡಿ ಅವರ ಕಾರ್ಯ ಮತ್ತು ನಿಯತ್ತನ್ನು ತಮ್ಮ ದಿನನಿತ್ಯದ ಡ್ಯೂಟಿಯಲ್ಲಿ ಮೆರೆದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷವಾಗ್ತಾ ಇದೆ. ನಾನು ಅಚಾನಕ್ಕಾಗಿ ನನ್ನ ಮರವಿನಿಂದ ಆದಂಥ ತಪ್ಪಿಗೆ ವಾಪೀಸ್ ಬಂದದಕ್ಕೆ ನನಗೂ ಕೂಡ ಭಾಳ ಸಂತೋಷವಾಗಿದೆ. ಇದರಿಂದ ಎಲ್ಲ ಒಂದು ಗೌರ್ಮೆಂಟ್ ಸರ್ವೆಂಟ್ಸ್ ಆಗಲಿ ಇದಾಗಲಿ ಇನ್ನೂವರೆಗೂ ಕೂಡ ನಿಯತ್ತಿನಿಂದ ಭಾಳ ಜನ ಇದ್ದಾರೆ, ದುಡಿತಾ ಇದ್ದಾರೆ ಅನ್ನೋಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷ್ಯ ಅಂತ ಕೂಡ ನಾನು ಹೇಳಬಯಸ್ತಾ ಇದ್ದೀನಿ. ಕೇಂದ್ರ ಬಸ್ ನಿಲ್ದಾಣದ ನಿಲ್ದಾಣಾಧಿಕಾರಿ ಶ್ರೀಶೈಲ ಮಾತನಾಡಿ, ಮಾನ್ವಿಯಿಂದ ರಾಯಚೂರಿಗೆ ಪ್ರಯಾಣಿಸಿದ್ದ ಚಂದ್ರಶೇಖರ್ ಪಾಟೀಲ್ ಹಣದ ಬ್ಯಾಗ್ ಬಸ್ನಲ್ಲಿ ಬಿಟ್ಟು ಇಳಿದಿದ್ದರು. ಹೈದರಾಬಾದ್ನಲ್ಲಿ ಬಸ್ನಲ್ಲಿ ಬ್ಯಾಗ್ ಇರುವುದನ್ನು ಗಮನಿಸಿ ನಮ್ಮ ಸಿಬ್ಬಂದಿಗಳು ಪ್ರಯಾಣಿಕರಿಗೆ ಮರಳಿಸಿದ್ದಾರೆ. ಅವರ ಕರ್ತವ್ಯ ಪಾಲನೆ ಮತ್ತು ಪ್ರಾಮಾಣಿಕತೆ ಮೆಚ್ಚುವಂಥದ್ದು ಎಂದರು. ಹೇಳಬಯಸುವುದೇನೆಂದರೆ, ನಿನ್ನೆ ಶ್ರೀ ಸೋಮಶೇಖರ್ ಪಾಟೀಲ್ ಅವರು ಮಾನ್ವಿಯಿಂದ ರಾಯಚೂರಿಗೆ ಬರಬೇಕಾದರೆ ಅವರ ಅವಸರದಲ್ಲಿ 2.5 ಲಕ್ಷವನ್ನು ತಮ್ಮ ಬ್ಯಾಗನ್ನು ಬಸ್ಸಿನಲ್ಲಿ ಬಿಟ್ಟು ಹೋಗಿರುವಾಗ ನಮ್ಮ ಹುಬ್ಬಳ್ಳಿ ಗ್ರಾಮೀಣ ಘಟಕದ 1ನೇ ಘಟಕದ ಚಾಲಕ ಮತ್ತು ನಿರ್ವಾಹಕರು ಹೈದರಾಬಾದಿಗೆ ಹೋಗಿ ನೋಡಲಾಗಿ ಆ ಬ್ಯಾಗ್ ಇತ್ತು. ಅದರಲ್ಲಿ ಅಡ್ರೆಸ್ ನೋಡಿ ಅವ್ರು ಫೋನ್ ಮಾಡಿ ಪುನಃ ಅವರಿಗೆ ಮರಳಿ ಬಂದು ಹನುಮಂತರಾಯ ಮತ್ತು ನಿರ್ವಾಹಕ ಮಂಜುನಾಥ್ ಅವರು ಪ್ರಾಮಾಣಿಕತೆಯಿಂದ ಅವರಿಗೆ ಮರಳಿ ಕೊಟ್ಟಿರ್ತಾರೆ. ತುಂಬ ಧನ್ಯವಾದಗಳು. ಅಷ್ಟೇ ಅಲ್ಲದೆ ಈ ಒಂದು ಪ್ರಾಮಾಣಿಕತೆ ನಾವು ಮೆಚ್ಚತಕ್ಕದ್ದಾಗಿದೆ. ಮಾನ್ವಿಯಿಂದ ಪ್ರಯಾಣಿಕರೊಬ್ಬರು ರಾಯಚೂರಿಗೆ ಬರ್ತಾಯಿದ್ರು. ಅವರು ಕ್ಯಾಶ್ ಬ್ಯಾಗನ್ನು ನಮ್ಮ ವಾಹನದಲ್ಲಿ ಗಡಿಬಿಡಿಯಲ್ಲಿ ಮರ್ತು ಹೋದರು. ಅದು ನಾವು ಹೈದ್ರಾಬಾದಲ್ಲಿ ಲಾಸ್ಟ್ ಪಾಯಿಂಟಲ್ಲಿ ನೋಡಲಾಗಿ ಒಂದು ಬ್ಯಾಗ್ ಕಾಣ್ತು, ಬಿಳೆ ಬ್ಯಾಗ್. ಅದನ್ನು ನೋಡಿದ್ರೆ ಅದರಲ್ಲಿ 2.5 ಲಕ್ಷ ರೂಪಾಯಿ ಕ್ಯಾಶ್ ಇತ್ತು ಮತ್ತು ಅದರಲ್ಲಿ ಅವರು ಫೋನ್ ನಂಬರು ಪಾಸ್ಬುಕ್ ಇದ್ದವು, ಬ್ಯಾಂಕ್ ಪಾಸ್ಬುಕ್. ಅದರಲ್ಲಿ ನಂಬರ್ ಸಿಕ್ತು. ಅವ್ರು ಕಾಲ್ ಮಾಡಿದ್ವಿ ಮತ್ತು ಹೌದು ಈ ಥರ ನಾವು ಬಿಟ್ಟು ಹೋಗಿದ್ದೇವೆ ಅಂತೇಳಿ ಹೇಳಿದ್ರು ಅವರು. ಮರನೇ ದಿವಸ 12 ಗಂಟೆಗೆ ಬರ್ತೈತಿ, ಅಲ್ಲಿ ಬರ್ರಿ ಸರ್ ಅಂತ ಹೇಳಿದ್ದಾರೆ. ಆ ಥರ ಅವರು ಬಂದು ಕ್ಯಾಶನ್ನು ಅವ್ರಿಗೆ ಮರಳಿ ಕೊಟ್ಟಿದ್ದೇವೆ. ರಾಯಚೂರು ನಿಲ್ದಾಣಾಧಿಕಾರಿಯರ ಸಮ್ಮುಖದಲ್ಲಿ ಅವರ ಹಣವನ್ನು ಮರಳಿಸಿರುತ್ತೆ. 2.5 ಲಕ್ಷ ರೂಪಾಯಿ ಬಿಟ್ಟಿದ್ದರು. ಹಣಕ್ಕೆ ಹೆಣಬಾಯಿ ತೆರೆಯುತ್ತಿದೆ ಎನ್ನುವ ಕಾಲದಲ್ಲಿ 2.5 ಲಕ್ಷ ಹಣವನ್ನು ಮರಳಿ ಪ್ರಯಾಣಿಕನಿಗೆ ತಲುಪಿಸುವ ಮೂಲಕ ಪ್ರಯಾಣಿಕತೆ ಮೆರೆದ ಸಾರಿಗೆ ನೌಕರರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಗಾಣಿಗ ಸಮಾಜದಿಂದ ಜೂನ್ 23ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಗಾಣಿಗ ಸಮಾಜದ ಅಧ್ಯಕ್ಷ ಚನ್ನಪ್ಪ ಸಜ್ಜನ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ SSLC PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಮಾಜ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಗುತ್ತದೆ. ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ನೋಂದಣಿ ಪಡೆದಿದ್ದು ಅರ್ಜಿ ಸಲ್ಲಿಸದವರು ವಿವರ ನೀಡಬಹುದು ಎಂದರು. ತಾಲೂಕು ಅಧ್ಯಕ್ಷ ಬಸಪ್ಪಹಳ್ಳಿ ಮಾತನಾಡಿ, ಗಾಣಿಗ ಸಮಾಜದಿಂದ ನಡೆಯುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಉದ್ಘಾಟಿಸಲಿದ್ದಾರೆ. ಮುರುಘರಾಜೇಂದ್ರ ಮಠದ ಶ್ರೀ ಜಯ ಬಸವ ಸ್ವಾಮೀಜಿಗಳು ಹಾಗೂ ಕಿಲ್ಲೆಬ್ರೋಹನ್ ಮಠದ ಶ್ರೀ ಶಾಂತಮಲ ಶಿವಾಚಾರ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ನೂತನ ಸಂಸದ ಜಿ ಕುಮಾರ್ ನಾಯಕ್, ಶಾಸಕ ಡಾ ಶಿವರಾಜ ಪಾಟೀಲ್, ಬಸನಗೌಡ ದತ್ತಲ್, ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್, ಅಮರಗುಂಡಪ್ಪ ಮೇಟಿ, ಯಾದಗಿರಿ ಸಹಾಯಕ ಆಯುಕ್ತ ಡಾ ಹಂಪಣ್ಣ ಸಜ್ಜನ ಆಗಮಿಸಲಿದ್ದಾರೆ. ಡಾ GS ಬಿರಾದರ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ರಾಯಚೂರು ಜಿಲ್ಲೆಯ
ವೀರಶೈವ ಕಲ್ಯಾಣ ಮಂಟಪದಲ್ಲಿ ಮುಂಜಾನೆ 10 ಗಂಟೆಗೆ ರಾಯಚೂರು ಜಿಲ್ಲೆಯ SSLC ಮತ್ತು PUC ಪಾಸಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇಟ್ಟುಕೊಂಡಿರುತ್ತದೆ. ಗಾಣಿಗ ಸಮಾಜದ ಮಕ್ಕಳ ಶಿಕ್ಷಣ ಅಭಿವೃದ್ಧಿಗಾಗಿ ವಿದ್ಯಾರ್ಹತೆ ಪ್ರೋತ್ಸಾಹಿಸಲು ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲಾ ಹಾಗೂ ಎಲ್ಲ ತಾಲೂಕುಗಳ ಗಾಣಿಗ ಸಮಾಜದ ಬಂಧುಗಳು ತಮ್ಮ ಅರ್ಹ ಮಕ್ಕಳನ್ನು ಸಮಾರಂಭಕ್ಕೆ ಕರೆತಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. SSLC PUC ಎಲ್ಲರಿಗೆ ಏನ್ರಿ ಇಲ್ಲ ಪರ್ಸೆಂಟೇಜ್ ಉದ್ಘಾಟನೆ ಯಾರು ಮಾಡ್ತಾರೆ? 23/6/2024 ಬೆಳಗ್ಗೆ 10 ಗಂಟೆಗೆ ರಾಯಚೂರಿನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭವನ್ನು ಇಟ್ಟುಕೊಂಡಿದ್ದು, ಸದರಿ ಸಮಾರಂಭವು ಕುಮಾರಿ ಅನ್ವಿತಾ ಹಳ್ಳಿ ಇವರ ಭರತನಾಟ್ಯದೊಂದಿಗೆ ಪ್ರಾರಂಭವಾಗುತ್ತಿದ್ದು, ಸದರಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಡಾಕ್ಟರ್ ಜಯ ಬಸವಕುಮಾರ ಸ್ವಾಮಿಗಳು, ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬ್ರಹ್ಮನ್ಮಠ ಹಾಗೂ ವಿದ್ಯಾಪೀಠ ಚಿತ್ರದುರ್ಗ ಮತ್ತು ಪೀಠಾಧಿಪತಿಗಳು ವನಶ್ರೀ ಸಂಸ್ಥಾನ ಮಠ ಬಿಜಾಪುರವರು ಹಾಗೂ ಸಾನ್ನಿಧ್ಯವನ್ನು ಶ್ರೀ 108,000 ದೇವರು ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಂಸ್ಥಾನ ಕಿಲ್ಲೆಮಠ ರಾಯಚೂರವರು ಹಾಗೂ ಅಧ್ಯಕ್ಷತೆಯನ್ನು ಶ್ರೀ ಚೆನ್ನಪ್ಪ ಸಜ್ಜನ್ ಜಿಲ್ಲಾಧ್ಯಕ್ಷರು, ರಾಯಚೂರು ಜಿಲ್ಲಾ ಗಾಣಿಗ ಸಮಾಜ ರಾಯಚೂರವರು ವಹಿಸುತ್ತಿದ್ದು, ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ NS ಬೋಸರಾಜ್ ಸಾಹೇಬರು, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರರವರು ವಹಿಸುತ್ತಿದ್ದು, ಗಾಣದೇವತೆ ಭಾವಚಿತ್ರಕ್ಕೆ ಶ್ರೀ ಜಿ ಕುಮಾರ್ ನಾಯಕ್ ಮಾನ್ಯ ಸಂಸದರು ರಾಯಚೂರವರು, ಮುಖ್ಯ ಅತಿಥಿಗಳಾಗಿ ಶ್ರೀ S ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು ನಗರ, ಶ್ರೀ ಬಸವಗೌಡ ದದ್ದಲ್ ಶಾಸಕರು ರಾಯಚೂರು ಗ್ರಾಮೀಣ, ಶ್ರೀ A ವಸಂತ್ ಕುಮಾರ್ ವಿಧಾನ ಪರಿಷತ್ ಸದಸ್ಯರು ರಾಯಚೂರು, ಶ್ರೀ ಅಮರಗುಂಡಪ್ಪ ಮೇಟಿ KPC ಸದಸ್ಯರು ಹಾಗೂ ಮಾಜಿ ರಾಜ್ಯ ಕಾರ್ಯಾಧ್ಯಕ್ಷರು ಗಾಣಿಗ ಸಮಾಜ. SSLC ಮೊದಲ ರ್ಯಾಂಕ್ ಪಡೆದ ಮೇಘನ ಸೇರಿದಂತೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಜಿಲ್ಲೆಯ ಎಲ್ಲ ತಾಲೂಕುಗಳ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಚಂದ್ರಶೇಖರ, ಶಂಕರಪ್ಪ ಸಜ್ಜನ್, ಪಂಪಣ್ಣ ಹುಕ್ರಾಣಿ, ಉಮಾಶಂಕರ್ ವಕೀಲರು ಸೇರಿದಂತೆ ಅನೇಕರಿದ್ದರು. ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆ ಖಂಡಿಸಿ SUCI ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಚುನಾವಣೆಗಳು ಮುಗಿಯುತ್ತಿದ್ದಂತೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸೆಸ್ ಹೆಚ್ಚಳ ಮಾಡಿದ್ದನ್ನು ಖಂಡಿಸಿದರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಬರೆ ಎಳೆಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಸಾರಿಗೆ, ಸರಕು ಸಾಗಾಣಿಕೆ ವೆಚ್ಚ ಏರಿಕೆಯಾಗಿ ಬೆಲೆ ಏರಿಕೆಯ ಮೇಲೆ ಸರಣಿ ಪರಿಣಾಮ ಉಂಟಾಗಲಿದೆ. ತರಕಾರಿ, ದವಸ ಧಾನ್ಯಗಳ ಬೆಲೆ ಏರಿಕೆಯಾಗಲಿವೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಈ ವೇಳೆ NS ವೀರೇಶ್ ಮಾತನಾಡಿ, ಪ್ರತಿ ಲೀಟರ್ ಬೆಲೆಯಲ್ಲಿ ಅರ್ಧದಷ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಧಿಸಿರುವ ತೆರಿಗೆಯೇ ಇದೆ. ಲೋಕಸಭಾ ಚುನಾವಣೆಗೆ ಸ್ವಲ್ಪ ಮುಂಚೆ ಕೇಂದ್ರ ಬಿಜೆಪಿ ಸರ್ಕಾರವು ಮತದಾರರನ್ನು ಓಲೈಸಲು ₹2 ಕಡಿತ ಮಾಡಿತ್ತು. ರಷ್ಯಾ ಉಕ್ರೇನ್ ಯುದ್ಧದ ಲಾಭ ಪಡೆದು ಭಾರತ ಸರ್ಕಾರವು ಜಾಗತಿಕ ದರಕ್ಕಿಂತ ಸುಮಾರು ₹35 ಕಡಿಮೆಗೆ ಕಚ್ಚಾ ತೈಲವನ್ನು ಮಾಡಿದ್ರೂ ಅದರ ಲಾಭವನ್ನು ಗ್ರಾಹಕರಿಗೆ ವರ್ಗಾಯಿಸಲಿಲ್ಲ. ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಭಾರತದ ತೈಲ ಕಂಪನಿಗಳು ಕೊಳ್ಳೆ ಹೊಡೆದಿವೆ. ಈ ಸಾರ್ವಜನಿಕ ತೆರಿಗೆಯನ್ನು ಮೋದಿ ಸರ್ಕಾರವು ಕಾರ್ಪೊರೇಟ್ ಬಂಡವಾಳಶಾಹಿಗಳ ಅನುಕೂಲಕ್ಕೆ ಬಳಸಿಕೊಂಡಿದೆ ಎಂದು ದೂರಿದರು. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಳಕ್ಕೆ ಧಿಕ್ಕಾರ, ಧಿಕ್ಕಾರ. ಜನ ವಿರೋಧಿ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಧಿಕ್ಕಾರ, ಧಿಕ್ಕಾರ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಹಿಂತೆಗೆದುಕೊಳ್ಳಿ. ಗುಲಾಬ್ ಜಿಂದಾಬಾದ್. ಜನಗಳ ಹೋರಾಟ ಚಿರಾಯಿವಾಗಲಿ. ಎಲ್ಲಿವರೆಗೆ ಹೋರಾಟ? ಪೆಟ್ರೋಲ್ ಡೀಸೆಲ್ ಮೇಲಿನ ಮಾರಾಟ ತೆರಿಗೆಗೆ ಧಿಕ್ಕಾರ, ಧಿಕ್ಕಾರ. ಪೆಟ್ರೋಲ್ ಬೆಲೆ ಏರಿಕೆಗೆ ಧಿಕ್ಕಾರ, ಧಿಕ್ಕಾರ.
ಪುರುಷಾರ್ಥಕ್ಕಾಗಿ ಬೆಲೆ ಏರಿಕೆ ಮಾಡಿರಿ. ಉತ್ತರ ಬೇಕು, ಉತ್ತರ ಕೊಡಿ. ಕಮ್ಯುನಿಸ್ಟ್ ಒಂದು ದೇಶ ಒಂದು ತೆರಿಗೆ ಘೋಷಣೆಯೊಂದಿಗೆ ಬಂದ ಜಿಎಸ್ಟಿಯನ್ನು ಅತ್ಯಂತ ಮಹತ್ವದ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಅನ್ವಯ ಮಾಡಿಲ್ಲ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮಗಿಷ್ಟ ಬಂದಂತೆ ತೆರಿಗೆಗಳನ್ನು ಹೇರುತ್ತಿವೆ. ಬಿಜೆಪಿ ಸರ್ಕಾರದ ದಾರಿಯಲ್ಲಿ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರವೂ ಕೂಡ ಈ ಜನ ವಿರೋಧಿ ತೀರ್ಮಾನವನ್ನು ಕೈಗೊಂಡಿದೆ. ಬೆಲೆ ಏರಿಕೆಯ ವಿರುದ್ಧ ಮಾತನಾಡಿ, ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ರಾಜ್ಯ ಸರ್ಕಾರದ ಜನರಿಗೆ ಮಾಡಿದ ವಂಚನೆಯಾಗಿದೆ. ಕೂಡಲೇ ಬೆಲೆ ಏರಿಕೆಯನ್ನು ತಕ್ಷಣವೇ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಪಕ್ಷದ ಮುಖಂಡರಾದ ಚನ್ನಬಸವ ಜಾನೇಕಲ್, ಮಹೇಶ್ ಚಿಕ್ಕಲಪರವಿ, ಅಣ್ಣಪ್ಪ, ಮಲ್ಲನಗೌಡ, ಪೀರ್ಸಾಬ್, ಅಂಬಾಜಿ, ಬಸವರಾಜ, ತಿಮ್ಮಪ್ಪ ಸ್ವಾಮಿ, ಮಲ್ಲನಗೌಡ, ಪೀರ್ಸಾಬ್, ಅಶೋಕ್, ಮೌನೇಶ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಜೂನ್ 21ರಂದು ಬಿಜೆಪಿಯಿಂದ ರಸ್ತೆ ತಡೆ ಡಾ. ಶಿವರಾಜ್ ಪಾಟೀಲ್. ಎಲ್ಕೆಜಿ, ಯುಕೆಜಿ ಶಾಲೆಗಳನ್ನು ಅಂಗನವಾಡಿಗಳಲ್ಲಿಯೇ ಪ್ರಾರಂಭಿಸಲು ಒತ್ತಾಯಿಸಿ ಮಿಂಚಿನ ರಸ್ತೆ ತಡೆ. ರಿಮ್ಸ್ ಆಸ್ಪತ್ರೆಯಲ್ಲಿ ನಿಯಮ ಉಲ್ಲಂಘನೆ, ಕಾನೂನು ಬಾಹಿರ ಆಡಳಿತಾತ್ಮಕ ನಿರ್ಧಾರ, ಸಿಎಂಗೆ ದೂರು, ರಾಜುಪಟ್ಟಿ. ಬಸ್ಸಿನಲ್ಲಿ ಹಣ ಕಳೆದುಕೊಂಡ ಪ್ರಯಾಣಿಕರಿಗೆ 2.5 ಲಕ್ಷ ಮರಳಿಸಿ ದಕ್ಷತೆ ಮೆರೆದ ಚಾಲಕ ನಿರ್ವಾಹಕ, ಜನಮೆಚ್ಚುಗೆ. ಜೂನ್ 23ರಂದು ಗಾಣಿಗ ಸಮಾಜದಿಂದ ಪ್ರತಿಭಾ ಪುರಸ್ಕಾರ, ಚನ್ನಪ್ಪ ಸಜ್ಜನ್. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಎಸ್ಯುಸಿಐ ಪ್ರತಿಭಟನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.